ಒಂದು ಶತಮಾನೋತ್ಸವದ ಹಿರಿಯರಿರ್ತಕ್ಕಂಥ ಸದಾನಂದ ಸರ್ ಅವರೇ, ಪ್ರಕಾಶ್ ಸರ್ ಅವರೇ, ಲಿಂಗಣ್ಣವರೇ, ಅಧ್ಯಕ್ಷ ಅವರೇ, ಅವರೆಲ್ಲ ಸಿಬ್ಬಂದಿವರೆಗೂ ಇವತ್ತು 10 ವರ್ಷ ಆಗಿದೆ ಅನ್ನೋದಕ್ಕೆ ನಮ್ಗೆ ಕೂಡ ಭಾಳ ಹೆಮ್ಮೆ ಆಗ್ತಾಯಿದೆ. ಅನೇಕ ಬ್ಯಾಂಕ್ಗಳು ತಂದ್ಕೊಂಡಿದ್ರಿಗೆ ಓಪನ್ ಆಗಿ ಎಷ್ಟೋ 2-3 ವರ್ಷಕ್ಕೆ ಮುಚ್ಚೋಗಿರ್ತಕ್ಕಂಥ ಉದಾಹರಣೆಗಳಿವೆ. ಆದರೆ ನಮ್ಮ ನಾರಾಯಣನವರ ರವೀಂದ್ರ ಅವರು ಮತ್ತು ನಮ್ಮ ಅಂಬಿ ಪ್ರಕಾಶ್ ಅವರ ಆಶೀರ್ವಾದದಿಂದ ಈ ಬ್ಯಾಂಕ್ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೀತಕ್ಕಂಥ ನಮಗೆ ಆಶೀರ್ವಾದ ಇದೆ. ಇವತ್ತು ನಾವು ಡೈರೆಕ್ಟರ್ ಆದಮೇಲೆ ಮತ್ತೆ 2 ಬ್ರಾಂಚ್ ಆದವು, ಹುಟ್ಟೂರಲ್ಲಿ ಮತ್ತು ಕೊಡಗಲ್ಲಿ. ಅದು ಕೂಡ ನಮಗೆ ಭಾಳ ಖುಷಿ ಆಯಿತು. ಮತ್ತು ಇಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ವರ್ಗ ನಮ್ಮ ಬ್ರಾಂಚಲ್ಲಿ ಇರ್ಬೋದು ಮತ್ತು ನಮ್ಮ ಎಡಾಫಲ್ಲಿ ಇರ್ತಕ್ಕಂಥ ಸದಾನಂದಗೌಡ ಅವರ ಒಂದು ನೇತೃತ್ವದಲ್ಲಿ ಅಲ್ಲಿ ಕೂಡ ಒಳ್ಳೆಯ ಒಂದು ಸಹಕಾರದಿಂದ ಇಂಥ ಬ್ರಾಂಚ್ಗಳು ಹೆಚ್ಚಿನ ಮಟ್ಟದಲ್ಲಿ ಬೆಳೆಯಲಿಕ್ಕೆ ಸಹಕಾರ ಆಗುತ್ತೆ. ಜೊತೆಗೆ ನಿಮ್ಮ ಒಂದು ದಕ್ಷತೆ ಕಾರ್ಯದಕ್ಷತೆಯಿಂದ ನೀವು ಏನು ಜಾಬಿದೆ ನಿಮ್ಮ ಒಂದು ಜನರ ಜೊತೆ ಒಡನಾಟ ಹೆಂಗಿರುತ್ತೆ ಅದರ ಮೇಲೆ ನಮ್ಮ ಬ್ಯಾಂಕ್ ಬೆಳೆ ಕೂಡ ಒಂದು ಕಾರಣ ಆಗುತ್ತೆ. ಆದ್ದರಿಂದ ನಿಮ್ಮ ಸಹಕಾರ ಜನರ ಜೊತೆ ಚೆನ್ನಾಗಿರಲಿ, ನಮ್ಮ ಜೊತೆ ಚೆನ್ನಾಗಿರಲಿ, ನಾವು ನಮ್ಮ ಒಂದು ಸಹಕಾರ ಕೂಡ ಇರುತ್ತೆ. ಜೊತೆಗೆ ಇವತ್ತು ನಮ್ಮನ್ನು ಅರಿವಿರ್ತಕ್ಕಂಥ ಇಬ್ಬರು ನಮ್ಮ ಅಂಬಿ ಪ್ರಕಾಶ್ ಸಾಹೇಬರು, ರವೀಂದ್ರ ಅವರು ಅವರ ಒಂದು ಆಶೀರ್ವಾದದಿಂದ ನಮ್ಮ ಬ್ಯಾಂಕ್ ಇನ್ನೂ ಹೆಚ್ಚಿನ ಇರ್ತಕ್ಕಂಥ ಆಶೀರ್ವಾದ ಇದೆ. ಎಲ್ಲರೂ ಸೇರಿ ಬ್ಯಾಂಕಲ್ಲಿ ಇನ್ನೂ ಹೆಚ್ಚಿನ ನಮ್ಮ ಪ್ರತಿಷ್ಠೆ ಬೆಳೆದಾಗಿದೆ. ನಮಗೆ ಬ್ಯಾಂಕಿನ ಬಗ್ಗೆ ಅಷ್ಟೊಂದು ಗೊತ್ತಿದ್ದಿಲ್ಲ, ಏನೋ ಈಗ ಬಂದ ಮೇಲೆ ಸ್ವಲ್ಪ ತಿಳ್ಕೊಂಡಿದ್ದು ಅಷ್ಟು ಗೊತ್ತಿಲ್ಲ. ಆದರೆ ನಮ್ಮ ಪ್ರತಿಷ್ಠೆ ಬೆಳೆದಂಗೆ ಸರ್ ಇವು ಕೋಆಪರೇಟಿವ್ ಏನಾದ್ರು ಸೊಸೈಟಿಗಳಲ್ಲಿ ಅದರಲ್ಲೇ ಅವ್ರು ಹೇಳಿದಾಗ ಅದು ಕುತ್ಕೊಂಡು ನಾವೆಲ್ಲ ಕುಂತು ವಿಚಾರಣೆ ಮಾಡ್ತೀವಿ. ಇವರು ಸಹಕಾರ ಆಗ್ತಂದ್ರೆ ಅದು ಕೂಡ ನಾವು ಅವರಿಗೆ ಒಂದು ಸಹಾಯ ಮಾಡೋಣ ಅಂತ ಹೇಳ್ತಾ ಇವತ್ತು ಇನ್ನೂ ಶತಮಾನೋತ್ಸವ ಶತಮಾನೋತ್ಸವದವರೆಗೆ ನಾನು ಬ್ಯಾಂಕ್ ಬೆಳೆಯಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ. ಎಲ್ಲರಿಗೂ ಗಮನಿಸಿ ನಾನು ಎರಡು ಮಾಡ್ಕೊಳ್ತೀನಿ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸದಾನಂದ ಈ ಶಾಖೆಯ ವ್ಯವಸ್ಥಾಪಕರಾದ ಸಿಬ್ಬಂದಿಗಳ ಸೋಮ್ ವೀರೇಂದ್ರ ಎಲ್ಲ ಸೇರಿ ಇಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಿ ಮಾಡಿದಾಗ ಒಂದು ಕೆಲಸ ಜನಾದರೂ ಯಶಸ್ಸು ಆಗಲಿಕ್ಕೆ ಸಾಧ್ಯ. ಇವತ್ತು ಎಲ್ಲರೂ ಕೂಡ ಶ್ರಮವಹಿಸಿ ಇವತ್ತು ಬ್ಯಾಂಕನ್ನು ಈ ಲೆವೆಲಿಗೆ ತಂದು ಇವತ್ತು 50 ಲಕ್ಷ ರೂಪಾಯಿ ಲಾಭ ತರುವಂಥ ಬೆಳೆದಿದೆ. ನಮಗೂ ಕೂಡ ಭಾಳ ಖುಷಿ. 10 ವರ್ಷದಿಂದ ಇದ್ದಂಥ ಬ್ಯಾಂಕ್ ಹಾಕಿ 10 ವರ್ಷಕ್ಕೆ ಈ ಲೆವೆಲಿಗೆ ಬೆಳೆದ 10 ವರ್ಷ ಆಗಿರೋದು ನನಗೆ ಕೇಳೋಕ್ಕೆ ಇವತ್ತು ಭಾಳ ಖುಷಿ ಅನ್ನಿಸ್ತು. ನಾವು ಸ್ಟಾರ್ಟಿಂಗೆಲ್ಲ ತಿರುಗಿದೆ, ಫಸ್ಟೆಲ್ಲ ಬಂದು ತಿರುಗಿದಾಗ ಅಂಗನವಾಡಿ ಟೀಚರ್ ಮನೆಗೆ ಹೋಗಿ ಅಕೌಂಟ್ ಮಾಡಿಸಿ ಬಂದಿದ್ವಿ. ಸ್ಟಾರ್ಟಿಂಗ್ ಬಿಸಿ ಹೊಡೆದ ಮನೆಗೆ ಅಂಗನವಾಡಿ ಟೀಚರ್ ಮನೆಗಳಿಗೆ ಹೋಗಿ ಅಕೌಂಟ್ ಮಾಡಿಸ್ಕೊಂಡು ಬಂದಿದ್ವಿ. ಇವತ್ತು ಬ್ಯಾಂಕ್ 10 ವರ್ಷ ಆಗಿ ಇವತ್ತು ಒಳ್ಳೆಯ ಮಟ್ಟದಲ್ಲಿ ಬೆಳೆದಂಥ ಖುಷಿ. ನಾನು ಮೊನ್ನೆ ಸರಿಗೆ ಮನವಿ ಏನಂದರೆ ಒಂದು ಜಿಲ್ಲಾ ಕೇಂದ್ರದ ಬಂದು ಕುಳ್ಳಿಗೆ ಒಂದು ಬ್ರಾಂಚ್ ಮಾಡಬೇಕು. ಒಂದು ನಮಗೆ ಈ ಕೋಆಪರೇಟಿವ್ ಸೊಸೈಟಿಗೆ ಏನು 9 ಇದು ಎಷ್ಟು 8.5 ಐತಲ್ಲ ಸರ್, ಅದನ್ನ ಒಂದು 10% ಕೋಆಪರೇಟಿವ್ ಸೊಸೈಟಿಗೆ FDಗೆ ಅನುಕೂಲ ಮಾಡಿಕೊಡ್ಬೇಕು. ವಿಕಾಸ್ ಬ್ಯಾಂಕ್ ಅಲ್ಲಿ ಹೋಗಿರ್ತಾರೆ, ನಿಮ್ಮಲ್ಲಿ ಇಡೋಕ್ಕೆ ಅನುಕೂಲ ಆಗ್ತೈತಿ. ಕೋಆಪರೇಟಿವ್ ಸೊಸೈಟಿಗಳಿಗೆ 10% ಡೆಪಾಸಿಟ್ ಅಂದರೆ ರಿಟರ್ನ್ ತೆಗೆಯೋದು ಕಾಯಂ ಫಿಕ್ಸ್ ಇದ್ದೇ ಇರ್ತದೆ. ನಿಮ್ಗೆ 3 ವರ್ಷ ಹೆಂಗಿದ್ರೆ ಕೋಆಪರೇಟಿವ್ ಸೊಸೈಟಿಗಳಿಗೆ ನೀವು ಮಾಡಿದ್ರೆ ಸಿಕ್ಕಾಪಟ್ಟೆ ಡೆಪಾಸಿಟ್ ರೈಸ್ ಆಕೈತೆ ಅಂತೇಳಿ ನಾನು ಈ ಮೂಲಕ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಂಡು ಈ ಬ್ಯಾಂಕ್ ಇವತ್ತು ಈ ಲೆವೆಲಿಗೆ ಬರಲಿಕ್ಕೆ ಕಾರಣ ಮತ್ತು ಹಿರಿಯರು ಅಂತ ಎಲ್ಲ ರವೀಂದ್ರನಾಥ್ ಕೂಡ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ಕೊಂಡು ಮತ್ತೊಮ್ಮೆ ತಮ್ಮೆಲ್ಲರ ಶ್ರದ್ಧೆ ಮತ್ತು ಶ್ರಮನ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಂಡು ಈ ಯಶಸ್ಸಿಗಾಗಿ ಇದು ಮುಂದೆ ಶತಮಾನೋತ್ಸವ ಅಂತ ಕೂಡ ಆಚರಿಸಲಿ ಅಂತೇಳಿ ಮತ್ತೊಮ್ಮೆ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ದಶಮಾನೋತ್ಸವದ ಕಾರ್ಯಕ್ರಮದಲ್ಲಿ ಈ ಭಾಗವಹಿಸಿರ್ತಕ್ಕಂಥ ನಮ್ಮ ಬ್ಯಾಂಕಿನ ವ್ಯವಸ್ಥಾಪಕರಾದ ಸಹೋದರರು ಮತ್ತು ನಮ್ಮ ಎಲ್ಲ ಬ್ರಾಂಚಿನ ಸಿಇಒಗಳಾಗಿರ್ತಕ್ಕಂಥ ಸದಾನಂದ, ನಮ್ಮ ಇನ್ನೊಬ್ಬ ನನ್ನ ಸಹಪಾಠಿ ದೇವೇಂದ್ರ ಕುಮಾರ್ ಮತ್ತು ನಮ್ಮ ಆತ್ಮೀಯ ಮಿತ್ರ ಭದ್ರೇಶ್ ಅವರೇ, ಉಳಿದ ಎಲ್ಲ ನನ್ನ ಬ್ಯಾಂಕಿನ ಸಿಬ್ಬಂದಿ ವರ್ಗದಲ್ಲಿ ಯಜಮಾನರು ಇವತ್ತು ನಾವು ಈ ಬ್ಯಾಂಕ್ ಇನಾಗ್ರೇಷನ್ ಮಾಡಿ 10 ತುಂಬಿ 11 ಲಕ್ಷ ಕಾಲಿಟ್ಟಿದ್ದೀವಿ. ಇದು ನಮ್ಮ ಸಾಹೇಬರು ಮತ್ತು ನಮ್ಮ ಬಾಸ್ ರವೀಂದ್ರ ಅವರ ಆಸೆ ಆಗಿರೋದು. ಆ ಆಸೆಯಂತೆ ಇವತ್ತು ಮುಂದಕ್ಕೆ ಬರ್ತಾ ಇದ್ದೀವಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬರಲಿ ಅಂತೇಳಿ ಆಶಿಸ್ತಾ, ಇದರ ಜೊತೆಗೆ ನಮ್ಮ ಬ್ಯಾಂಕಿನ ಎಲ್ಲ ಸಿಬ್ಬಂದಿ ವರ್ಗದವರು ಅತಿ ಹೆಚ್ಚು ಜಾಗರೂಕತೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಿ ಕಸ್ಟಮರ್ಸ್ ಕರ್ಕೊಂಡು ಹೇಳಿ ಸಾಲ ಕೊಡೋದು ಮತ್ತು ಕಟ್ಟಿಸೋದು ಎರಡೂ ಅವ್ರ ಜವಾಬ್ದಾರಿ ಪಿಕ್ನರ್ ಆಗಿರೋದ್ರಿಂದ ಅವರಿಗೆ ಹೆಚ್ಚಿನ ಹೊತ್ತು ನಾವು ಇನ್ನೂ ಕೊಡಬೇಕು. ಅದರ ಜೊತೆಗೆ ನಮ್ಮ ಇನ್ನುಳಿದ ಎಲ್ಲ ಸಿಬ್ಬಂದಿ ವರ್ಗದವರು ಬಂದಂಥ ಕಸ್ಟಮರ್ಸ್ಗೆ ಬರಲಿ ಏನು ಎಲ್ಲ ಅವ್ರನ್ನ ವಿಚಾರ ಮಾಡಿ
ಅವರ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಅವ್ರಿಗೆ ಏನು ಸೌಲಭ್ಯ ಕೊಡಬೇಕು ಅವನ್ನೆಲ್ಲ ಕೊಟ್ಟು ಇವತ್ತು ಈ ಬ್ಯಾಂಕ್ ಇಷ್ಟು ಉನ್ನತ ಮಟ್ಟಕ್ಕೆ ಬರೋಕ್ಕೆ ಕಾರಣ ಎಲ್ಲ ನಮ್ಮ ಬ್ಯಾಂಕಿನ ಸಿಬ್ಬಂದಿ ಬರ್ತಾರೆ. ಅದೇ ಥರ ಇನ್ನು ಮುಂದಿನ ದಿನಮಾನಗಳಲ್ಲಿ ಅತಿ ಹೆಚ್ಚು ನಮ್ಮ ಬ್ಯಾಂಕಿನ ಶಾಖೆಗಳು ಹೆಚ್ಚು ತೆರೆಯುವಂತೆ ಆಗಲಿ ನಮ್ಮ CEO ಸಾಹೇಬ್ ಕೇಳ್ತಾ ಹೆಚ್ಚಿನ ಶಾಖೆಗಳು ಉದ್ಘಾಟನೆ ಆಗಲಿ ಅಂತ ಅವ್ರಿಗೆ ಕೇಳಬೇಕಂದ್ರೆ ಒಂದು ಶ್ರಮ ಇದ್ದಾಗ ಮಾತ್ರ ಅದು ಡೆವಲಪ್ ಆಗುತ್ತೆ. ಶ್ರಮ ಇಲ್ಲದೆ ಅದಕ್ಕೆ ಆದಾಗ ಹೋಗ್ತೀವಿ ಅಂದರೆ ಯಾರೇ ಏನು ಮಾಡಲಿಲ್ಲ. ಶ್ರಮ ಮುಖ್ಯ, ಅದರೊಳಗೆ ದಕ್ಷತೆ ಮುಖ್ಯ. ಆ ದಕ್ಷತೆ ಮತ್ತು ಶ್ರಮ ಎರಡೂ ಕೂಡಿದಾಗ ಇನ್ನೂ ಹೆಚ್ಚಿನ ಬೆಳವಣಿಗೆ ಆಗಕ್ಕೆ ಸಾಧ್ಯ ಆಗುತ್ತೆ. ಅದೇ ಥರದಲ್ಲಿ ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಶಾಖೆಗಳನ್ನು CEO ಸಾಹೇಬರು ಮುತುವರ್ಜಿ ವಹಿಸಿ ಶಾಖೆಗಳನ್ನು ತೆಗೆದು ನಿರುದ್ಯೋಗಿ ಯುವಕರಿಗೆ ಅದರ ಕೆಲಸಗಳು ಕೊಡ್ತಾ ಅವ್ರಿಗೆ ಒಂದು ರೀತಿ ಅನುಕೂಲ ಕೊಟ್ಟಾಗ ನಾವು ಶಾಖೆಗಳು ಹೆಚ್ಚು ಮಾಡಿದಾಗ ಒಂದು 4-5 ಮಂದಿ ಸಿಬ್ಬಂದಿ ಮೇಲೆ ತಗೊಳ್ಳೇಬೇಕು. ಅವ್ರ ಶಾಖೆಗಳು ಉದ್ಘಾಟನೆ ಮಾಡಿ ಅವ್ರಿಗೇನು ಸವಲತ್ತುಗಳು ಅವ್ರ ಹಿಂದಿನ ಅವಧಿಯಲ್ಲಿ ಅವರಿಗೆ ನಾವು ಮುಂದೆ ಕಳಿಸಿ ಕೊಡ್ತಕ್ಕಂಥ ನಾವೆಲ್ಲ ಅವರು ಏನು ಹೇಳ್ತಾರೆ ಅದಕ್ಕೆ ನಾವು ದನಿಗೂಡಿಸಿ ಅವ್ರ ಬೆನ್ನೆಲುಬಾಗಿ ನಿಂತು ಕೆಲಸ ಮಾಡಬೇಕು ಅಂತ ಹೇಳಿ ಇವತ್ತಿನ ದಿನಮಾನದಲ್ಲಿ ಹೇಳ್ತಾ ನನಗೆ ಮಾತಾಡೋ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ 1973ರಿಂದ 2004ವರೆಗೆ ಕೆಲಸ ಮಾಡಿ ಸೇವೆ ಸಲ್ಲಿಸಿ ನಾನು ಅಲ್ಲಿ ನಿವೃತ್ತಿ ಹೊಂದಿದ ನಂತರ ಇಲ್ಲಿಗೆ ಬ್ಯಾಂಕಿಗೆ 50 ಕೋಟಿ ಬ್ಯಾಂಕ್ ತುಂಬ ಕಡಿಮೆ ಇದರಲ್ಲಿ ಇತ್ತು. ನನಗೆ ಇಲ್ಲಿಗೆ ರವಿಸರ ಅನುಮತಿ ಮೇರೆಗೆ ಇಲ್ಲಿ 6 ತಿಂಗಳಂತ ಬಂದೆ. 6 ತಿಂಗಳಂತ ಬಂದಾಗ 6 ತಿಂಗಳ ಒಳಗೇ ಎಲ್ಲ ಕೆಲಸಗಳನ್ನ ಕಂಪ್ಲೀಟ್ ಮಾಡಿ RBI ಇನ್ಸ್ಪೆಕ್ಷನ್ ಬಂತು, ಅದೆಲ್ಲ ಒಳ್ಳೆ ರೀತಿಯಿಂದ ಮಾಡಿ A-ಗ್ರೇಡ್ ಎಲ್ಲ ತಗೊಂಡ್ವಿ 6 ತಿಂಗಳೊಳಗೆ. ಆಗ ಬಂದು ಅಲ್ಲಿರೋ ಅವಾಗ ಕಂಪ್ಯೂಟರ್ಸ್ ಇದ್ದಿಲ್ಲ. ಕಂಪ್ಯೂಟರ್ಸ್ ಎಲ್ಲ ಸರಿ ಮಾಡಿ ಕಂಪ್ಯೂಟರ್ಸ್ ಆನ್ ಮಾಡಿದ ಮೇಲೆ ಇಲ್ಲಿರ್ತಕ್ಕಂಥ ಮಾರ್ಗದರ್ಶಕರ ಮ್ಯಾನೇಜರ್ ಇದಕ್ಕಿದ್ದಂಗೆ ರಾಜಾರಾಣಿ ಅವಾಗ ನಿಲುವಿಲ್ಲ. ಅವಾಗ ಸರ್ ಮತ್ತು ಹೀಗಾಗಿದ್ರೆ ಹೀಗೆ ಜೀವನ ಮುಂದುವರಿಸ್ಕೊಂಡು ಹೋಗುತ್ತೆ ಹೇಳಿದ ಮೇಲೆ ಅದು ಮುಂದುವರಿಸ್ಕೊಂಡು ಇಲ್ಲಿವರೆಗೂ ಹಾಗೆ ನಡ್ಕೊಂಡು ಬಂದಿದೆ. ಇದನ್ನು 1998ಕ್ಕಿಂತ ಮುಂಚೆ ಮಾಜಿ MP ಪ್ರಕಾಶ್ ಗೌಡ ಮುಖ್ಯಮಂತ್ರಿಗಳು ಇವರು ಇದನ್ನು ಸ್ಥಾಪನೆ ಮಾಡ್ಬೇಕಂತೇಳಿ ಬಳಸಿದ್ದಪ್ಪರು ಇವರು ಮತ್ತು ಪಂಚಾಕ್ಷರಿಗಳು ಆಮೇಲೆ ಇವರು ಬಾಳಪ್ಪದವರು ಇವರೆಲ್ಲ ಸೇರಿ ಆಮೇಲೆ ಈಶ್ವರಪ್ಪರು ಇವರು ಎಲ್ಲ ಸೇರಿ ಇಲ್ಲಿ ಒಂದು ಹಡಗಲಿ ಕಾಲದಲ್ಲಿ ಒಂದು ರಬ್ಬರ್ ಬ್ಯಾಂಕ್ ತೆಗಿಬೇಕಂತೇಳಿ ಮುತುವರ್ಜಿ ಶ್ರೇಯಗಳನ್ನ ಸರಿ ಮಾಡಿ ಆಮೇಲೆ ಹಡಗಲಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಲೈಸೆನ್ಸ್ ಕೂಡ 1998 ತೆಗಿಸಿ ಆಮೇಲೆ RBI ಲೈಸೆನ್ಸ್ ಯಾರೂ ಪಡೆದಲ್ಲ ಮುಂಚಿತವಾಗಿಯೇ. ಅದನ್ನು ಕೂಡ ಪಡೆದು 2000ರಲ್ಲಿ ಓಪನ್ ಮಾಡಿದ್ರು. ಓಪನ್ ಮಾಡಿದ ನಂತರ ಇದಕ್ಕೆ ಇವರು ಬಾಬುಲಾಲ್ ಅವರು ಮುಂಚಿನ ಅಧ್ಯಕ್ಷರಿದ್ದರು. ಅವರು ತೀರ್ಕೊಂಡ ನಂತರ ಮತ್ತು ನಮ್ಮ ರವೀಂದ್ರವರು ಇದು ಬ್ಯಾಂಕಿಗೆ ಅಧ್ಯಕ್ಷರಾಗಿ ಕೊನೆವರೆಗೂ ಮಾಡ್ಕೊಂತ ಬಂದರು. ಅವರು ಬಂದ ನಂತರ ಈ ಶಾಖೆ ನನಗೆ ಹೇಳಿದರು, ನೋಡಪ್ಪ ಸ್ವಲ್ಪ ಬ್ರಾಂಚ್ ತೆಗಿಲಿಕ್ಕೆ ಲೈಸೆನ್ಸ್ಗಳು ಬೇಕು, ಆ ಕೆಲಸನೂ ಮಾಡಬೇಕಪ್ಪ ಅಂತ. ಅದನ್ನು ಕೆಲವೇ ದಿನಗಳಲ್ಲಿ ನಾನು ಅದರಮಳ್ಳಿ ಮತ್ತು ಹರಪನಹಳ್ಳಿಗೆ ಮೊದಲು 2 ಶಾಖೆಗಳಿಗೆ ತೆಗಿಲಿಕ್ಕೆ ನಾವು ಲೈಸೆನ್ಸಿಗೆ ಕೊಟ್ವಿ. ಅದನ್ನು ಹಿಂದೆ ಓಡಾಡಿ ಬೇಗ ಸ್ಥಾಪನೆ ಮಾಡಿದ್ವಿ. ಅದು ಆಗಸ್ಟ್ 15 15ರಲ್ಲಿ ಓಪನ್ ಮಾಡಿದ್ವಿ. ಅವರು ಇದನ್ನು 16 ಮೇ 2014ರಲ್ಲಿ ಇದು ಓಪನ್ ಮಾಡಿದ್ವಿ ಲೈಸೆನ್ಸ್ ಸಿಕ್ಕ ನಂತರ. ಮಾಡಿ ತದನಂತರ ಕೂಡ ಇನ್ನು ಇವು ಬ್ರಾಂಚ್ಗಳು ಮಾಡಬೇಕಪ್ಪ ಅಂತ ಹೇಳಿದರು. ಅವರು ಕೂಡ ನಾವು ತೆಗೆದು ಕೊಟ್ಟವರು ಆ್ಯಂಡ್ ಒಳಗಿನಲ್ಲಿ ಕೂಡ ಓಪನ್ ಮಾಡಲಿಕ್ಕೆ ಇದು ಮಾಡಿದ್ವಿ. ಮೊದಲು ಹಡಗಲಿಯಲ್ಲಿ ಯೂನಿಟ್ ಬ್ಯಾಂಕ್ ಇತ್ತು, ಅಂದರೆ ಒಂದೇ ಯೂನಿಟ್ ಅಂದರೆ ಬ್ರಾಂಚು ಹೆಡ್ ಆಫೀಸ್ ಎಲ್ಲ ಒಂದೇ ಕಡೆಗೆ ಇರ್ತದೆ. ಅದನ್ನು ನಾವು ಸ್ವಂತ ಕಟ್ಟಡ ಆದ ನಂತರ ಹೆಡ್ ಆಫೀಸಲ್ಲಿ ಶಿಫ್ಟ್ ಮಾಡಿ ಅದನ್ನು ಬ್ರಾಂಚ್ ಅಂತ ಟ್ರೀಟ್ ಮಾಡಿದ್ವಿ. ಅವಕಾಶ ಇದೆ, ಅದನ್ನು ಹೆಡ್ ಆಫೀಸ್ನಲ್ಲಿ ಕೂಡ ಟ್ರಾನ್ಸಾಕ್ಷನ್ ಮಾಡೋದಿಲ್ಲ, ಬ್ರಾಂಚಲ್ಲಿ ಮಾಡೋದಿಲ್ಲ. ಆದರೂ ಕೂಡ ಹೆಡ್ ಆಫೀಸ್ನಲ್ಲಿ ಮಾಡೋದ್ರಿಂದ ಏನು ತೊಂದರೆ ಇಲ್ಲ ಅಂತೇಳಿ ಅದು ಒಂದು ಮಾಡಿ ಇಲ್ಲಿವರೆಗೂ ನಾವು ಮಾಡ್ಕೊಳ್ತಾ ಬಂದಿದ್ದೀವಿ.
ಇದಕ್ಕೆ ಎಂ ಪಿ ಪ್ರಕಾಶ್ ಅವರು ಮತ್ತು ಎಂ ಪಿ ರವೀಂದ್ರವರು, ಪಂಚಾಕ್ಷರಿಗೌಡರು, ಬಾಳಪ್ಪರು, ಇಬ್ಬರು ಭಾಳ ತುಂಬ ಶ್ರಮ ವಹಿಸಿ ಆಗಿನ ಇದರೊಳಗೆ ನಮಗೆ ಸಹಕಾರಿಯಾಗಿದ್ದು. ಪ್ರತಿಯೊಂದು ಕೆಲಸದಲ್ಲಿ ಅವರು ನನಗೆ ಯಾವುದೇ ಮಾಡಲಿ ನಮಗೆ ಉತ್ಸಾಹ ಕೊಟ್ಟು ಅದನ್ನು ನನಗೆ ಕೂಡ ಮಾಡಲಿಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ಇದನ್ನೇ ಬ್ಯಾಂಕನ್ನು ಉತ್ತಮವಾಗಿ ಬೆಳೆಸಬೇಕು, ಇವೆಲ್ಲ ಮಾಡಬೇಕು ಅನ್ನೋ ಅಭಿಪ್ರಾಯ ಬಂದು ಇದನ್ನು ಚೆನ್ನಾಗಿ ಬೆಳೆಸಿ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದೀವಿ. ಮತ್ತು ಈಗ ಒಟ್ಟಾರೆಯಾಗಿ ನಾವು ಬ್ಯಾಂಕ್ ಸುಮಾರು 70-90 ಕೋಟಿ ಡಿಪಾಸಿಟ್ ಮಾಡಿದ್ದೀವಿ. ಈಗ ಸುಮಾರು 100 ಕೋಟಿ ಆಗಬೇಕಾಗಿತ್ತು. ಆದರೆ ಈ ತಾಲೂಕಿನಲ್ಲಿ ಅದೇ ಪಟ್ಟಣದಲ್ಲಿ ಇದ್ದಿದ್ರೆ 100 ಕೋಟಿ 150 ಕೋಟಿವರೆಗೂ 200 ಕೋಟಿವರೆಗೂ ಮಾಡ್ಬೋದು. ಈಗ ನಾವು ದಾವಣಗೆರೆ ಬ್ಯಾಂಕ್ನಲ್ಲಿ ಸುಮಾರು 500 ಕೋಟಿ ಡಿಪಾಸಿಟ್, ಸುಮಾರು 300 ಕೋಟಿ ಡಿಪಾಸಿಟ್ ಇಟ್ಕೊಂಡು ಇವತ್ತಿಗೆ 4-5 ಕೋಟಿ ಲಾಭ ತಂದಿದೆ. ಯಾಕೆಂದರೆ ಪಟ್ಟಣ ಬ್ಯಾಂಕ್ಗಳಂತ ಈ ತಾಲೂಕಿನಲ್ಲಿ ಸ್ವಲ್ಪ ಬೆಳೀಲಿಕ್ಕೆ ಕಷ್ಟ ಆಗ್ತದೆ. ಆದರೂ ಕೂಡ ನಮ್ಮ ಬ್ಯಾಂಕ್ ಚೆನ್ನಾಗಿ ಬೆಳೆದಿದೆ, ಅದಕ್ಕೆ ಹೆಮ್ಮೆ ಪಡಬೇಕು. ಆಮೇಲೆ ಒಳ್ಳೆಯ ಕಸ್ಟಮರ್ಸಲ್ಲೂ ಕೂಡ ನಾವು ಆರ್ಥಿಕ ಸಹಾಯವನ್ನು ಕೊಟ್ಟಿದ್ದೀವಿ. ಅವರು ಕೂಡ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಕಟ್ಟಿ ಈ ಬ್ಯಾಂಕ್ಗಳಿಗೆ ಬೆಳೀಲಿಕ್ಕೆ ಅವರು ಉತ್ತಮವಾಗಿ ಅವರೇ ಕಾರಣ. ಯಾರು ಆರ್ಥಿಕವಾಗಿ ಸಹಾಯ ಮಾಡಿರ್ತೀವೋ ಅವ್ರು ಸರಿಯಾಗಿ ಪಾವತಿ ಮಾಡೋದಂಗೆ ಟೈಮ್ ಸರಿಯಾಗಿ ವೇಳೆಗೆ ಸರಿಯಾಗಿ ಎಲ್ಲ ಪಾವತಿ ಮಾಡಿದಾಗ ಈ ಬ್ಯಾಂಕ್ ಕೂಡ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತಿಗೆ ಕೂಡ ನಾವು ಒಂದು ಕೇಸನ್ನು ಕೂಡ ನಾವು ಉಸುಲಿಗೆ ಹಾಕಿಲ್ಲ. ಕಾರಣ ಏನಂದರೆ ನಾವು ಆ ಟೈಮಲ್ಲಿ ಓಡಾಡಿ ಅವ್ರು ತಗ್ದಕ್ಕಿಂತ ಸಾಲಗಾರರಿಗೆ ಮನವೊಲಿಸಿ ಇಲ್ಲಿವರೆಗೂ ನಾವು ವಸೂಲಿ ಮಾಡ್ಕೊಳ್ತಾ ಬಂದಿದ್ದೀವಿ. ಅದೇ ಬ್ಯಾಂಕ್ ಈ ಬ್ಯಾಂಕ್ನಲ್ಲಿ ಓಡಿ ಅಂತ ಇರ್ತದೆ, ಅದ್ರ ಮೇಲೆ NP ಅಂತ ಇರುತ್ತೆ. NPA ಹೊಸದಲ್ಲಿ RBI ಅವರು ತೆಗೆದರು, ಸುಮಾರು ಒಂದು 15 ವರ್ಷ ಆಗಿರ್ಬೋದು. ಆ NPA ಏನು ಮಾಡೋದಕ್ಕೂ 5% ಒಳಗಿರಬೇಕು, ಇದ್ರೇ ಇದು ಉತ್ತಮ. ಆದರೆ ನಾವು ಈಗ ಇಲ್ಲಿವರೆಗೂ 0% ಮಾಡ್ಕೊಂಡು ಬಂದಿದ್ದೀವಿ. ಅದನ್ನು ಉತ್ತಮವಾಗಿ ಅದನ್ನು ಸಾಲ ವಸೂಲಿ ಮಾಡೋದಲ್ಲೇ ಹೆಚ್ಚಿನ ಕೆಲಸಗಳು ಇರೋದಿಲ್ಲ, ಬರೀ ಗ್ರಾಹಕರ ಸೇವೆಯಲ್ಲಿ ತೊಡಗಲಿಕ್ಕೆ ಆಗ್ತದೆ. ಅದೇ ಸಾಲಗಾರ ವಸೂಲಿ ಒಳಗೆ ನಾವು ಮುಳುಗಿಬಿಟ್ರೆ ನಾವು ಬೇರೆ ಕೆಲಸಗಳಲ್ಲಿ ಮುಂದುವರಿಯೋಕ್ಕೆ ಸಾಧ್ಯ ಇಲ್ಲ. ಮೊದಲು ಸಾಲ ವಸೂಲಾತಿಯಲ್ಲಿ ನಾವು ತೊಡಗಿಸ್ಕೋಬೇಕು, ಸಾಲಗಾರರಿಗೆ ಮನವರಿಕೆ ಮಾಡಬೇಕು. ಆಮೇಲೆ ಸಾಲ ಕೊಡುವಾಗ ಅವನ ಬಗ್ಗೆ ಮುಂಚಿತವಾಗಿ ನಾವು ತಿಳ್ಕೋಬೇಕು. ಅವನು ಹೇಗಿದ್ದಾನೆ, ಉತ್ತಮವಾಗಿರ್ತಾರೆ, ಸಾಲ ಕಟ್ಟಲ್ಲ. ಆದರೆ ಕೆಲವರು ಎಲ್ಲ ಇರಲ್ಲ, ಆದರೆ ಅವರು ಚೆನ್ನಾಗಿ ಕಟ್ಟಬೇಕು ಮಾಡಬೇಕು ಅನ್ನೋ ಅಭಿಪ್ರಾಯ ಇರುತ್ತೆ. ಇದನ್ನೆಲ್ಲವನ್ನು ನಾವು ತಿಳ್ಕೊಂಡು ಸಾಲ ಕೊಟ್ಟಲ್ಲಿ ಬ್ಯಾಂಕ್ಗಳು ಹೆಚ್ಚಿನ ಮಟ್ಟಿಗೆ ಬೆಳೆಸುತ್ತೆ. ಠೇವಣಿದಾರರಿಗೂ ನಮ್ಮ ಬ್ಯಾಂಕ್ನಲ್ಲಿ ಎಲ್ಲ ಬ್ಯಾಂಕ್ಗಳಿಗಿಂತಲೂ 0.5% 1% ಹೆಚ್ಚಿಗೆ ಇದೆ. ಅದು ಹಾಕೊಂಡು ಇದ್ರೂ ಕೂಡ ಇಲ್ಲಿ ಸ್ವಲ್ಪ ಇದೆ. ಅದನ್ನು ನಾವು ಡೊನೇಟ್ ಮಾಡ್ತೀವಿ, ಇನ್ನೂ ಮುಂದುವರಿಸ್ಕೊಂಡು ಉತ್ತಮ ರೀತಿಯಲ್ಲಿ ಬೆಳೆಸ್ತೀವಿ. ನಮ್ಮದು ಏರಿಯಾ ಪಾಪ್ಯುಲೇಷನ್ ಈಗ ಇರೋದ್ರಲ್ಲೇ ಮಾಡಿದ್ವಿ. ಇನ್ನು ಏರಿಯಾ ಪಾಪ್ಯುಲೇಷನ್ ಇನ್ನು ಮುಂದೆ ವಿಸ್ತರಿಸಿಕೊಂಡು ಜಿಲ್ಲೆಗಳು ಬೇರೆ ಬೇರೆ ಜಿಲ್ಲೆಗಳಿಗೂ ವಿಸ್ತರಿಸಿಕೊಂಡು ಶಾಖೆಗಳನ್ನು ತೆಗೆದು ಉತ್ತಮ ರೀತಿಯಲ್ಲಿ ಇದನ್ನು ಒಯ್ಯಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸಿ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಇನ್ನೂ ಹೆಚ್ಚಿನ ಮಟ್ಟಕ್ಕೆ ನಾವು ಒಂದು ಬ್ಯಾಂಕನ್ನು ಹೆಸರು ಮಾಡಿಸಿ ಸಿಲ್ವರ್ ಜೂಬ್ಲಿ ಶತಮಾನೋತ್ಸವವನ್ನು ಆಚರಿಸಲಿ ಅಂತಂದು ನಮ್ಮ ಸಿಬ್ಬಂದಿ ಕೂಡ ಬರುವಂತಹ ಸಿಬ್ಬಂದಿಗಳು, ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಇದೇ ರೀತಿ ಪ್ರೋತ್ಸಾಹ ಕೊಟ್ಟು ಈ ಒಂದು ಬ್ಯಾಂಕನ್ನು ಹೆಚ್ಚಿನ ಮಟ್ಟಕ್ಕೆ ಹೆಸರು ಮಾಡಿಸಬೇಕಾಗಿ ತಮ್ಮಲ್ಲಿ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿರ್ತಕ್ಕಂಥ ಎಲ್ಲ ಅತಿಥಿಗಳಿಗೂ ಈ ಒಂದು ವೇದಿಕೆಯಲ್ಲಿ ಧನ್ಯವಾದಗಳು ಹೇಳ್ತಾ ಈ ಒಂದು ಕೇಕ್ ಕಟ್ ಮಾಡುವ ಮುಖಾಂತರ ನಾವೊಂದು ಕಾರ್ಯಕ್ರಮವನ್ನು